ಇವತ್ತು ಪ್ರತಿ ವಸ್ತುವಿನ ಬೆಲೆ ಏರಿಕೆಯಾಗಿದೆ. ಸರ್ಕಾರ ಬೆಲೆ ಏರಿಕೆಯ ಗ್ಯಾರಂಟಿ ಕೊಟ್ಟಿದೆ ಅಂತ ಬೆಲೆ ಏರಿಕೆಯನ್ನು ವಿರೋಧಿಸಿ ಬಿಜೆಪಿ ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದೆ. ಬೆಲೆ ಏರಿಕೆಯನ್ನು ವಿರೋಧಿಸಿ ಬಿಜೆಪಿ 2ನೇ ದಿನದ ಧರಣಿ. ಇನ್ನೊಂದು ಕಡೆ ಏಪ್ರಿಲ್ 5ನೇ ತಾರೀಕು ಇಡೀ ರಾಜ್ಯದಾದ್ಯಂತ ಬಿಜೆಪಿ ಪ್ರೊಟೆಸ್ಟ್ ಮಾಡುತ್ತೆ. ಬಿಜೆಪಿ ಹೋರಾಟದಲ್ಲಿ ಬಿಜೆಪಿಯ ರೆಬಲ್ಸ್ ನಾಯಕರು ಭಾಗಿಯಾಗಿಲ್ಲ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಪ್ರತಿಭಟನೆಯಲ್ಲಿ ರೆಬಲ್ಸ್ ಹರೀಶ್ ಮಾತ್ರ ಭಾಗಿಯಾದರು. ಬಿಪಿ ಹರೀಶ್ ಬಿಟ್ಟರೆ ಬೇರೆ ಯಾರೂ ಭಾಗಿಯಾಗಲಿಲ್ಲ. ರೆಬಲ್ಸ್ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಗೋಜಿಗೂ ಹೋಗಲಿಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಇನ್ನೊಂದು ಕಡೆ ಮಗನ ನಾಯಕತ್ವದ ಬೆನ್ನಿಗೆ ರಾಜಾಹುಲಿ ನಿಂತ್ಕೊಂಡ್ರು. ಹಾಗಾದ್ರೆ ರಾಜ್ಯಾಧ್ಯಕ್ಷ ಪಟ್ಟವನ್ನು ಸೇಫ್ ಮಾಡಲಿಕ್ಕೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಆಕ್ಟಿವ್ ಆದ್ರ. ಬೆಲೆ ಏರಿಕೆಯ ನೆಪದಲ್ಲಿ ಇವತ್ತು ಒಂದು ಕಡೆ ಹೋರಾಟ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಲೆ ಏರಿಕೆಯನ್ನು ಮಾಡ್ತಾ ಇದೆ, ಅದನ್ನು ನಾವು ಖಂಡಿಸ್ತೀವಿ ಅಂತ ಬಿಜೆಪಿಯವರು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿಯನ್ನು ಮಾಡಿದರು. ಮೊನ್ನೆಯಿಂದ ಧರಣಿಯನ್ನು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದೇ ಕಲ್ಲಲ್ಲಿ 2 ಹಕ್ಕಿಯನ್ನು ಹೊಡೆಯುವಂಥ ಪ್ರಯತ್ನಕ್ಕೆ ಯಡಿಯೂರಪ್ಪನವರು ಮುಂದಾದ್ರ. ಒಂದು ಕಡೆ ಬೆಲೆ ಏರಿಕೆಯ ಒಂದು ವಿರೋಧಿಸಿ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಬಿಸಿ ಮುಡಿಸ್ತಾ ಇದ್ದೀವಿ, ಇದು ಕೇಂದ್ರಕ್ಕೆ ಒಂದು ಮೆಸೇಜು ಕೂಡ ಹೋಗ್ತಾ ಇದೆ. ಅದ್ರ ಜೊತೆಗೆ ನಾವು ಸಾಕಷ್ಟು ಆ್ಯಕ್ಟಿವ್ ಆಗಿದ್ದೀವಿ, ನಾವು ಕಾಂಗ್ರೆಸ್ ಸರ್ಕಾರದ ಪ್ರತಿಯೊಂದು ವಿಚಾರವನ್ನು ನಾವು ಖಂಡಿಸ್ತೀವಿ. ಈ ಮೂಲಕ ತನ್ನ ಮಗನ ಸ್ಥಾನಮಾನವನ್ನು ಉಳಿಸ್ಲಿಕ್ಕೆ ಯಡಿಯೂರಪ್ಪನವರು ಮುಂದಾದ್ರ. ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟನೆಗೆ ಈಗ ಸಾಕಷ್ಟು JDSನವರು ಸಜ್ಜಾಗ್ತಾ ಇದ್ದಾರೆ. ಕೈ ಸರ್ಕಾರದ ವಿರುದ್ಧ ಮೈತ್ರಿ ಶಕ್ತಿ ಪ್ರದರ್ಶನ ಇಲ್ಲಿ ಕಂಡು ಬರಲಿಲ್ಲ. ಬಿಜೆಪಿ ಪ್ರತ್ಯೇಕ ಹೋರಾಟಕ್ಕೆ ಮಿತ್ರ ಪಕ್ಷ JDS ಅಸಮಾಧಾನ ವ್ಯಕ್ತಪಡಿಸಿದೆ. ಚುನಾವಣೆಗೆ ಮಾತ್ರ ಸೀಮಿತವಾಯ್ತಾ ಹಾಗಾದ್ರೆ NDA JDS ಮೈತ್ರಿ ಪಕ್ಷ? ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟನೆಗೆ ಒಂದು ಕಡೆ ಅವರು ಸಪರೇಟ್ ನಾವು ಹೋರಾಟ ಮಾಡ್ತೀವಿ ಅಂತ ಸಜ್ಜಾಗ್ತಾ ಇದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಬಿಜೆಪಿ ಜೊತೆ 2024ರಲ್ಲಿ ಮೈತ್ರಿಯನ್ನು ಮಾಡ್ಕೊಂಡಿದ್ರು JDSನವರು. ಅಂದರೆ ಲೋಕಸಭಾ ಚುನಾವಣೆಗೆ ಮಾತ್ರ ನಮ್ಮ ಮೈತ್ರಿ ಅಲ್ಲ, ಮುಂದೆ ಹಲವಾರು ಚುನಾವಣೆಗಳು, BBMP ಚುನಾವಣೆಗಳು, ಸ್ಥಳೀಯ ಚುನಾವಣೆಗಳು, ಮುಂಬರುವಂಥ 2028ರ ರಾಜ್ಯ ವಿಧಾನಸಭಾ ಚುನಾವಣೆ ಸೇರಿದಂತೆ ಎಲ್ಲ ಚುನಾವಣೆಯಲ್ಲೂ ಕೂಡ ನಾವು ಒಗ್ಗಟ್ಟಾಗಿ ಹೋರಾಡ್ತೀವಿ ಅಂತ ಕುಮಾರಸ್ವಾಮಿ ಅವರು ಹೇಳಿದರು. ಆದರೆ ಈ ಪ್ರತಿಭಟನೆಯಲ್ಲಿ ಕಾಣಲಿಲ್ಲ ಅವರು. ಇನ್ನು ಮೂಡಾ ಕೇಸ್ನ ವಿರುದ್ಧ ಶಕ್ತಿ ಪ್ರದರ್ಶನವನ್ನು ತೋರಿತ್ತು ಬಿಜೆಪಿ JDS. ಆದರೆ ದರ ಏರಿಕೆ ವಿರುದ್ಧ ಹೋರಾಟಕ್ಕೆ JDSನ ಬೆಂಬಲ ಬೇಡ ಆಯ್ತಾ ಹಾಗಾದರೆ ಬಿಜೆಪಿಯವರಿಗೆ? ಬಿಜೆಪಿ ನಿರ್ಧಾರದಿಂದ ಅಸಮಾಧಾನಗೊಂಡಿದ್ದಾರೆ JDS ಪಕ್ಷದ ನಾಯಕರು. ಬಿಜೆಪಿಗೆ ಸೆಡ್ಡು ಹೊಡಿಲಿಕ್ಕೆ ಪ್ರತ್ಯೇಕ ಹೋರಾಟಕ್ಕೆ JDS ಚಿಂತನೆ ನಡೆಸ್ತಾ ಇದೆ. ಸರ್ಕಾರದ ವಿರುದ್ಧ ಸದ್ಯದಲ್ಲೇ JDS ಪ್ರತ್ಯೇಕ ಹೋರಾಟಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಮೈತ್ರಿ ಅಂತ ಬಂದ ಮೇಲೆ ಒಗ್ಗಟ್ಟಾಗಿ ಹೋರಾಡಬೇಕು. ಆದರೆ ಇಲ್ಲಿ ಈ NDA ಮೈತ್ರಿಗೆ ಎಲ್ಲ ಒಂದು ಕಡೆ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. JDSನ ಒಟ್ಟು 18 ಜನ ಶಾಸಕರಿದ್ದಾರೆ. ಈ 18 ಜನ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಎಲ್ಲ ಒಂದು ಕಡೆ ಬಿಜೆಪಿ ಲೀಡರ್ಗಳು ವಿಫಲರಾದ್ರ ಅನ್ನುವಂತಹ ಒಂದು ಸಹಜವಾಗಿ ಒಂದು ಪ್ರಶ್ನೆಯಲ್ಲಿ ಕಾಡ್ತಾ ಇದೆ.